ಏ ವೀಣಾ, ಬಾಯಿದೆ ಅಂತ ಬಾಯಿ ಬಂದಾಗ ಮಾತಾಡಬೇಡ. ಬಂದಿದ್ದೀರಾ, ಮರ್ಯಾದೆ ಕೊಟ್ಟಿದ್ದೀವಿ. ಈ ಕೊಂಕ್ ಮಾತೆಲ್ಲ ನಮ್ಮನೇಲಿ ಇಟ್ಕೋಬೇಡಿ. ಅಯ್ಯೋ, ನಾನು ಹೇಳಿದ್ರಲ್ಲೇನು ತಪ್ಪಿದೆ? ಮಂಟಪದಲ್ಲಿ ಹುಡುಗ ಕೈ ಕೊಟ್ಟು ಹೋದ, ಏನು ಸಂಬಂಧನೇ ಇಲ್ಲದೆ ಇರೋ ಕಾರಣ ಬಾಳ್ ಕೊಟ್ಟ, ಅದ್ರಲ್ಲೇನು ತಪ್ಪಿದೆ? ಆದ್ರೂ ಆ ಹುಡುಗ ಹೊಡೋಗಿದ್ದಕ್ಕೆ ಇವಳಿಗೆ ಒಳ್ಳೆ ಜಾಕ್ಪಾಟ್ ಹೊಡಿತು ಬಿಡಿ. ಸರಿಯಾದ ಕುಳಾನೆ ಸಿಕ್ಕಿದೆ. ಒಂದು ನಿಮಿಷ, ನೀವು ಆಸ್ಪತ್ರೆಗೆ ಏನಾದರೂ ಹೊರಟೋರು ಮಿಸ್ ಆಗಿ ಡಾಕ್ಟರ್ ಮನೆಗೆ ಬಂದ್ರ? ನಿಮ್ಮ ನಾಲ್ಗೆ ಏನು ಮಾತಾಡ್ತಿದೆ ಅಂತ ನಿಮಗೆ ಗೊತ್ತಾಗ್ತಿಲ್ಲ ನೋಡಿ. ಈ ಥರ ಸಮಸ್ಯೆ ಇದ್ದಾಗ ಅದನ್ನು ಕಡೆಗಣಿಸಬಾರ್ದು. ಅದರಿಂದ ನಿಮಗೂ ತೊಂದರೆ, ನಿಮ್ಮ ಸುತ್ತಮುತ್ತ ಇರೋರಿಗೂ ತೊಂದರೆನೆ. ಏನಪ್ಪ ಕರ್ಣ, ಹೊಸ್ದಾಗಿ ಮದ್ವೆ ಆಗಿದ್ಯಾ ಅಂತ ನೋಡಕ್ ಬಂದ್ರೆ ನಮ್ಮನ್ನೇ ಅವಮಾನ ಮಾಡ್ತೀಯಾ? ನಮ್ಮ ಮನೆಗೆ ಬಂದು ತಿಂದು ಉಂಡಿ ಹೋಗಿ ಬೇಜಾರಾಗಲ್ಲ. ಅದು ಬಿಟ್ಟು ಇಲ್ಲಿ ಬಂದು ನಮ್ಮ ಜೀವನದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ನಿಮಗಿಲ್ಲ. ನನಗೆ ಪಾಪ ಅಂತ ಕರುಣೆ ತೋರಿಸೋದು ಬೇಡ, ಜಾಕ್ಪಾಟ್ ಹೊಡೆದ್ರು ಅಂತ ಇವ್ರು ನೋಡಿ ಹೊಟ್ಟೆ ಹುರ್ಕೊಳ್ಳೋದು ಬೇಡ. ನಿಮ್ಮ ಮನೇಲೂ ಹೆಣ್ಮಕ್ಳಿದ್ದಾರೆ ಅಲ್ವಾ? ಅಥವಾ ನಿಮ್ಮ ಜೀವನದಲ್ಲೂ ಈ ಥರ ಹೊಟ್ಟೆ ಉರಿ, ಅವಮಾನ, ಕೊಂಕಿರೋರನ್ನ ನೋಡಿರ್ತೀರಲ್ವಾ? ಹಾಗಂದ್ಮೇಲೆ ಮದುವೆ ದಿನ ಅಷ್ಟೆಲ್ಲ ಅನುಭವಿಸಿರೋ ನಿತ್ಯ ಬಗ್ಗೆ ಅದು ಹೇಗೆ ಬಾಯಿ ಬಂದಂಗೆ ಮಾತಾಡ್ತೀರಾ? ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಗಾದೆ ಮಾತಿದೆಯಲ್ಲ, ಅದನ್ನ ನಿಜ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಬುದ್ಧಿ ಇಟ್ಕೊಂಡು ಮಾತಾಡಿ. ನಿತ್ಯ ನಿಮಗೆ ಪಾಯಸ ಕೊಟ್ಟಿದ್ದು ಬಾಯಿ ಸಿಹಿ ಮಾಡಿಕೊಂಡು ಸಿಹಿಯಾಗಿ ಏನಾದರೂ ಮಾತಾಡಲಿ ಅಂತ. ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ. ನಿತ್ಯ ಅವರೇ, ಇಂಥರೆಲ್ಲ ಮಾತಾಡ್ತಾನೆ ಇರ್ತಾರೆ, ತಲೆ ಕೆಡಿಸ್ಕೋಬೇಡಿ. ಪಾಪ ನಿಮ್ಗೆ ಸುಸ್ತಾಗಿರುತ್ತೆ, ಹೋಗಿ ರೆಸ್ಟ್ ತಗೊಳ್ಳಿ. ನಾನು ಹೇಳಿದ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಫ್ರೀ ಇದ್ದಾಗ ಆರಾಮಾಗಿ ಮಾತಾಡೋಣ. ಆದಷ್ಟು ಬೇಗ ಹುಷಾರಾಗಿ. ಇಲ್ಲಾಂದರೆ ಹೇಳಿ, ನಾನೇ ಟ್ಯಾಬ್ಲೆಟ್ ಕೊಡ್ತೀನಿ. ಈ ಮನೆಯಲ್ಲಿ ಎಲ್ಲರ ಮಾತಿಗೂ ಬೆಲೆ ಇದೆ, ಆದ್ರೆ ನನ್ನ ಮಾತಿಗೆ ಮಾತ್ರ ಕಿಂಚತ್ತು ಬೆಲೆ ಇಲ್ಲ. ನಿನ್ನೆ ಮೊನ್ನೆ ಬಂದಿದ್ದ ನಿತ್ಯ, ಅವಳಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗೆ ಬಿಡಲ್ಲ, ಅವಳಿಗೊಂದು ಗತಿ ಕಾಣಿಸ್ತೀನಿ. ಕಬ್ಬಣ ಕಾದಾಗ್ಲೇ ಬಡಿಬೇಕು. ಇವಾಗ ಸರಿಯಾದ ಟೈಮ್ ಅನ್ಸುತ್ತೆ, ಮಾಡ್ತೀನಿ. ಹಲೋ, ಏನ್ ತೇಜಸ್ ನೀನು? ಇಷ್ಟೆಲ್ಲ ಆಗಿದೆ, ನನಗೊಂದು ಮಾತು ಹೇಳ್ಬೇಕಲ್ವಾ? ಛೇ, ತಪ್ಪು ಕೆಲಸ ಮಾಡ್ಬಿಟ್ಟೆ ತೇಜಸ್. ತೇಜಸ್ಸಾ? ನನ್ ತೇಜಸ್ ಮಾತಾಡ್ತಾ ಇದ್ದಾನ? ಅಪ್ಪ ಅಮ್ಮ ಹೇಗಿದ್ದಾರೆ? ನಾನು ಕೇಳ್ದೆ ಅಂತ ಹೇಳು. ಸರಿ, ನಾನು ಆಮೇಲೆ ಮಾಡ್ತೀನಿ. ಬಿಡಿ, ಕಟ್ ಮಾಡ್ಬಿಡಿ. ಫೋನ್ ಕೊಡಿ. ನನ್ ತೇಜಸ್ಸ ಎಲ್ಲಿದ್ದಾನಂತೆ, ಹೇಗಿದ್ದಾನಂತೆ ಕೊಡಿ, ಮಾತಾಡ್ಬೇಕು. ಕೊಡಲ್ಲ. ಯಾಕೆ? ನಿನ್ ಹತ್ರ ಫೋನ್ ಇಲ್ವಾ? ನನ್ ಫೋನ್ ಬೇಕೇನೆ? ಇಲ್ಲ, ಅವ್ನು ನನ್ನ ನಂಬರ್ ಬ್ಲಾಕ್ ಮಾಡಿದ್ದಾನೆ. ಒಂದೊಂದ್ಸತಿ ಮಾತಾಡ್ತೀನಿ, ದಯವಿಟ್ಟು ಫೋನ್ ಕೊಡಿ. ತೇಜಸ್ ತೇಜಸ್ ಅನ್ನೋ ಹೆಸರು ಕೇಳೋಷ್ಟೊತ್ತಿಗೆ ನಿಮ್ ಹುಡುಗ ತೇಜಸ್ ಅಂತ ಅನ್ಕೊಂಡ್ಬಿಟ್ಯಾ? ಪ್ರಪಂಚದಲ್ಲಿ ತೇಜಸ್ ಅನ್ನೋ ಹೆಸರು ಒಬ್ಬಂದೇ ಇರುತ್ತಾ? ಅಲ್ಲ, ಅವನ್ ಹೆಸರು ಕೇಳೋಷ್ಟೊತ್ತಿಗೆ ಒಳ್ಳೆ ನಾಯಿ ಮರಿ ಬಂದಂಗ್ ಬರ್ತಾ ಇದೆಯಲ್ಲ, ನಿನ್ಗೆ ಏನು ಅನ್ಸಲ್ವಾ? ಆಕ್ಚುಲಿ ನನ್ ಚಿಕ್ಕಮ್ಮನ ಮಗನ ಹೆಂಡತಿ, ಅವಳ ತಮ್ಮ, ಆ ತಮ್ಮನ್ಗೊಂದು ಫ್ರೆಂಡು, ಅವನ ಹೆಸರು ತೇಜಸ್ ಅಂತ. ಅವನ್ ಫೋನ್ ಮಾಡಿದ್ದ. ಅವನು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾನೆ, ಕೈ ತುಂಬಾ ಸಂಬಳ ಬರುವಂತ ಕೆಲ್ಸ. ಆದ್ರೆ ಲಾಸ್ಟ್ ಮೊಮೆಂಟ್ ಅಲ್ಲಿ ಕೆಲ್ಸ ತಪ್ಪೋಯ್ತು. ಅದಕ್ಕೆ ಬೇಜಾರು ಮಾಡ್ಕೊಂಡು ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋ ಹೊರಟೋಗಿದ್ದ. ಈಗ ಫೋನ್ ಆನ್ ಆಗಿದೆಯಲ್ಲ, ಅದಕ್ಕೆ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಸಮಾಧಾನ ಮಾಡ್ತಾ ಇದ್ದೆ. ಅರ್ಥ ಆಯ್ತಾ? ತೇಜಸ್ ಅಂದ್ರೆ ಯಾರು ಅಂತ ಗೊತ್ತಾಯ್ತಾ? ಸುಮ್ಮನೆ ಕೆಲಸ ನೋಡ್ಕೊಂಡು ಹೋಗು. ಸಾರಿ, ನಾನು ನಿಜವಾಗ್ಲೂ ನಾನು ತೇಜಸ್ ಅನ್ಕೊಂಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ನಿತ್ಯ, ನಿಂಗೆ ಮಾ
ಇಲ್ವಾ? ಏನ್ ಹಾಗಂದ್ರೆ? ಮಾನ ಮರ್ಯಾದೆ ಅಪ್ಪ ಅಮ್ಮ ಇಲ್ದೆ ಬೆಳ್ದಿರೋ ಹುಡುಗಿ ಅಲ್ವಾ, ಅದಕ್ಕೆ ನಾಚಿಕೆ ಮಾನ ಮರ್ಯಾದೆ ಇದೆಲ್ಲ ಯಾರು ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ. ಪಾಪ ಅಲ್ಲ ಕಣೆ, ಒಂದ್ ಹುಡುಗನ ಪ್ರೀತಿ ಮಾಡಿ ಮದುವೆ ದಿನ ಅವ್ನ್ ಕೈ ಕೊಟ್ಟ ಅಂತ ಇನ್ಯಾರನ್ನೋ ಮದುವೆ ಮಾಡ್ಕೊಂಡು ಈಗ ಆ ಹುಡುಗನ ಹೆಸರು ಕೇಳಿದ ತಕ್ಷಣ ನನ್ ಹುಡುಗನ ಅಂತ ಬಂದ್ ಕೇಳ್ತಿಯಲ್ಲ, ಆ ಮೂರು ಇದ್ದಿದ್ರೆ ಹಿಂಗೆಲ್ಲ ಆಡ್ತಿರ್ಲಿಲ್ಲ. ಯಾರಿಗೆ ತರಿಸ್ದೆ ಈ ಟ್ಯಾಬ್ಲೆಟ್ನ? ನಿತ್ಯಗೆ ಅಂತ ಏನಾದ್ರು ಬಾಯ್ ತಪ್ಪು ಹೇಳ್ಬಿಟ್ರೆ ಎಡವಟ್ ಆಗ್ಬಿಡುತ್ತೆ. ಏನಪ್ಪ ಮಾಡೋದು? ಇದನ್ನೆಲ್ಲ ಮನೆಗೆ ಯಾಕಪ್ಪ ತರಿಸಿದ್ಯಾ? ಡಾಕ್ಟರ್ಗೆ ಮನೆ ಮಠ ಅಂತ ವ್ಯತ್ಯಾಸ ಇದೆಯಾ? ಎಲ್ಲದೂ ಡ್ಯೂಟಿ ಮಾಡ್ಲೇಬೇಕಲ್ವಾ? ಒಬ್ರು ಪೇಷಂಟ್ ಇದ್ದಾರೆ, ಅವ್ರಿಗೆ ಪದೇ ಪದೇ ಹಾಸ್ಪಿಟಲ್ ಬರಕ್ಕಾಗಲ್ಲ, ಅದಕ್ಕೆ ನಾನೇ ಹೋಗ್ತಾ ಮಾತ್ರೆ ಕೊಟ್ಬಿಟ್ಟು ಹೋಗೋಣ ಅಂತ. ಅಯ್ಯೋ, ಅಡ್ರೆಸ್ ಹೇಳಿದ್ರೆ ನಾನೇ ತಗೊಂಡೋಗಿ ಕೊಟ್ಟಿದ್ದೆ. ಇಲ್ಲ, ಹೋಗ್ತಾ ನಾನೇ ಕೊಟ್ಬಿಟ್ಟು ಚೆಕಪ್ ಮಾಡ್ಕೊಂಡು ಹೋಗ್ಬೇಕು. ಊರವ್ರ ಬಗ್ಗೆ ಎಲ್ಲ ಕಾಳಜಿ ಮಾಡ್ತೀಯಾ, ನಿನ್ನ ಬಗ್ಗೆ ನಿಮ್ ಬಗ್ಗೆ ಯಾವಾಗ ಕಾಳಜಿ ಮಾಡ್ತೀಯಾ? ಹಾಗೆಲ್ಲ ಕೇಳಿದ್ರೆ ಅರ್ಥ ಆಗಲ್ಲ ಲಚ್ಚಿ. ಆದಷ್ಟು ಬೇಗ ಕಾಳಜಿ ಮಾಡ್ಬೇಕು ಅಂತ ಹೇಳ್ಬೇಕು, ಆಗ್ಲೇ ಅವ್ರ ತಲೆಗೆ ಹೋಗೋದು ಅಲ್ವಾ ಕರ್ಣ? ಆಗ್ಲೇ ಯೋಚನೆ ಮಾಡಕ್ ಶುರು ಮಾಡ್ಬಿಟ್ಟ ನನ್ ಡಾರ್ಲಿಂಗ್. ಅಲ್ವೇನೋ? ಸರಿ, ಪಾಪ ಕಣೆ, ನಾಚಿಕೆ ಆಯ್ತು ಅಂತ ಅನ್ಸುತ್ತೆ. ನಾಚಿಕೆ ಬಿಡ್ಸತ್ತಾನೆ ನಮ್ ಕೆಲ್ಸ.